ಹಲೋ ಎವ್ರಿವನ್ ಟೆಕ್ಗಳ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಡಿ ಗೌಡ. ಮೊನ್ನೆ ತಾನೇ ರಿಲಯನ್ಸ್ ಇಂಡಸ್ಟ್ರಿ ಲಿಮಿಟೆಡ್ ಕಡೆಯಿಂದ ಒಂದು ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಆಗುತ್ತೆ. ಆ ಆ್ಯನ್ಯುವಲ್ ಜನರಲ್ ಮೀಟಿಂಗ್ನಲ್ಲಿ ನಮ್ಮ ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿರುವಂತಹ ಮುಖೇಶ್ ಅಂಬಾನಿಯವರು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಏನದು ಅಂದರೆ, ಇನ್ನು ಮುಂದೆ ಜಿಯೋ ಯೂಸರ್ಸ್ ಏನಿದ್ದಾರಲ್ಲ, ಜಿಯೋ ಕಡೆಯಿಂದ ಅವರಿಗೆ 100 GB ಕ್ಲೌಡ್ ಸ್ಟೋರೇಜ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇದನ್ನು ನಂಬಕ್ಕೆ ಆಗ್ತಿಲ್ಲ, 100 GB ಕ್ಲೌಡ್ ಸ್ಟೋರೇಜ್ ಫ್ರೀಯಾಗಿ. ಅದು ಇದೇ ನೆಕ್ಸ್ಟ್ ಮಂತ್ ಬರ್ತಾ ಇರುವಂತಹ ದೀಪಾವಳಿಗೆ ಈ ಒಂದು ಫ್ರೀ ಕ್ಲೌಡ್ ಸ್ಟೋರೇಜ್ನ ಜಿಯೋ AI ಕ್ಲೌಡ್ ಮುಖಾಂತರ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಕ್ಲೌಡ್ ಸ್ಟೋರೇಜ್ ಅಂದರೆ ಏನು, ಇದು ಯಾವ ಥರ ವರ್ಕ್ ಮಾಡುತ್ತೆ ಅಂತ ನಾವು ಫಸ್ಟ್ಗೆ ತಿಳ್ಕೊಳ್ಳೋಣ. ಕ್ಲೌಡ್ ಸ್ಟೋರೇಜ್ ಅಂದರೆ ಇದು ಒಂಥರ ಸ್ಟೋರೇಜ್, ಆದರೆ ಈ ಸ್ಟೋರೇಜು ನಮ್ಮ ಹತ್ರ ಇರಲ್ಲ. ಇದು ಯಾವುದೇ ಒಂದು ಪ್ಲೇಸ್ನಲ್ಲಿರುವಂಥ ಸರ್ವರ್ ಒಳಗಡೆ ಈ ಸ್ಟೋರೇಜು ಇರುತ್ತೆ. ಇಲ್ಲಿ ನಾವು ನಮ್ಮ ಒಂದು ಡೇಟಾನ ನಾವು ಇಂಟರ್ನೆಟ್ ಮುಖಾಂತರ ಸ್ಟೋರ್ ಮಾಡಿ ಇಡಬಹುದು. ಇನ್ನು ಈ ಕ್ಲೌಡ್ ಸ್ಟೋರೇಜ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಗೂಗಲ್ ಕಂಪ್ನಿಯವರು ನಮಗೆ ಗೂಗಲ್ ಡ್ರೈವ್ ಕೊಟ್ಟಿದ್ದಾರೆ, ಗೂಗಲ್ ಫೋಟೋಸ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ನಮ್ಮ ಫೋಟೋಸ್ನ ಸ್ಟೋರ್ ಮಾಡಿ ಇಡ್ಬೋದು. ಹಾಗೆ ನಮಗೆ ಬೇಕಾಗಿರುವಂಥ ಫೈಲ್ಸ್ಗಳನ್ನು ನಾವು ಸ್ಟೋರ್ ಮಾಡಿ ಇಡ್ಬೋದು, ವೀಡಿಯೋಸ್ನ ಸ್ಟೋರ್ ಮಾಡಿ ಇಡ್ಬೋದು. ಈಗ ಮಿಸ್ ಆಗಿ ನಮ್ಮ ಒಂದು ಡಿವೈಸ್ ಏನಾದರೂ ಲಾಸ್ಟ್ ಆಯಿತು ಅಂತ ಅಂದ್ಕೊಳ್ಳೋಣ. ಲಾಸ್ಟ್ ಆದಾಗ ನಮ್ಮ ಹತ್ರ ಇರುವಂಥ ಜಿಮೇಲ್ ಐಡಿನ ಬೇರೆ ಒಂದು ಡಿವೈಸ್ಗೆ ಹೋಗಿ ಲಾಗಿನ್ ಮಾಡ್ಕೊಂಡಾಗ ಅಲ್ಲಿ ನಾವು ನಮ್ಮ ಫೋಟೋಸ್ನ ರಿಟ್ರೈವ್ ಮಾಡ್ಕೋಬೋದು. ಹಾಗೆ ನಮ್ಮ ಒಂದು ಈ ಫೈಲ್ಸ್ಗಳನ್ನು ನಾವು ರಿಟ್ರೈವ್ ಕೂಡ ಮಾಡ್ಕೋಬೋದು. ಮುಖೇಶ್ ಅಂಬಾನಿಯವರು ಯಾವಾಗಾದರೂ ಒಂದು ಹೊಸ ಬಿಸ್ನೆಸ್ಗೆ ಎಂಟ್ರ್ ಆಗ್ತಾ ಇದ್ದಾರೆ ಅಂತ ಅಂದರೆ ಆ ಒಂದು ಮಾರ್ಕೆಟ್ನ ಡಿಸ್ಟ್ರಪ್ಟ್ ಮಾಡೋಕ್ಕೆ ನೋಡ್ತಾರೆ. ಫಾರ್ ಎಕ್ಸಾಂಪಲ್ 2016ರಲ್ಲಿ ಜಿಯೋ ಸಿಮ್ನ ಲಾಂಚ್ ಮಾಡಿದಾಗ ಎಷ್ಟು ಟೆಲಿಕಾಂ ಕಂಪ್ನಿಗಳು ಬಾಗಿಲು ಹಾಕ್ಕೊಂಡು ಹೋದರು. ಅದರಲ್ಲಿ ಉಳಿದಿರುವಂತಹ ಒಂದು ಕಂಪ್ನಿ ಅಂದರೆ ಏರ್ಟೆಲ್. ಅವ್ರ ಮುಂದೆ ಫೈಟ್ ಮಾಡ್ತಾ ಇದೆ, ಈಗಲೂ ಕೂಡ ಅವರು ಫೈಟ್ ಮಾಡ್ತಾನೇ ಇದ್ದಾರೆ. ಜಿಯೋ ಕಂಪನಿಯು ಮಾಡಿರುವಂಥ ಈ ಮೂವ್ನಿಂದ ಗೂಗಲ್ಗೆ ಒಂದು ಸಂಕಷ್ಟ ಎದುರಾಗಿದೆ. ಯಾಕಂತ ಅಂದರೆ ಗೂಗಲ್ದವರು ಇಷ್ಟು ದಿನ 15 GB ಫ್ರೀ ಕ್ಲೌಡ್ ಸ್ಟೋರೇಜ್ನ ಪ್ರೊವೈಡ್ ಮಾಡ್ತಾ ಇದ್ರು. ಅಲ್ಲಿ ನಾವು ನಮ್ಮ ಫೋಟೋಸ್, ವಿಡಿಯೋಸ್, ಡಾಕ್ಯುಮೆಂಟ್ಸ್ ಎಲ್ಲಾನು ಸೇವ್ ಮಾಡಿ ಇಡ್ಬೋದಿತ್ತು. ಈಗ ನಮಗೆ 100 GB ಫ್ರೀ ಕ್ಲೌಡ್ ಸ್ಟೋರೇಜ್ ಬೇಕಂತ ಅಂದರೆ ಗೂಗಲ್ ಕಂಪ್ನಿಯವರು ಒಂದು ಮಂತ್ಗೆ $150 ಚಾರ್ಜ್ ಮಾಡ್ತಿದ್ರು. ಹಾಗೆ ಒಂದು ಪರ್ ಇಯರ್ಗೆ ಏನಾದರೂ ಬೇಕಂತ ಅಂದರೆ 1300 ರೂಪಾಯಿ ಅಂದರೆ $1300 ಪ್ರೈಸ್ನ ಚಾರ್ಜ್ ಮಾಡ್ತಾಯಿದ್ರು. ಆದರೆ ಈಗ ಜಿಯೋ ಕಂಪ್ನಿಯವರು ಫ್ರೀಯಾಗಿ 100 GB ಫ್ರೀ ಕ್ಲೌಡ್ ಸ್ಟೋರೇಜ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈ ಒಂದು ಕ್ಲೌಡ್ ಸ್ಟೋರೇಜ್ನ ಅಡ್ವಾಂಟೇಜಸ್ ಏನಪ್ಪ ಅಂತ ನೋಡೋಣ. ಮೊದಲನೇದೇನಪ್ಪ ಅಂತಂದರೆ ಆಕ್ಸಿಸಿಬಿಲಿಟಿ ಅಂತ ಅಂದರೆ ನಾವು ಜಗತ್ತಿನ ಯಾವುದೇ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಇಂಟರ್ನೆಟ್ ಯೂಸ್ ಮಾಡಿಕೊಂಡು ನಮ್ಮ ಒಂದು ಡೇಟಾನ ನಾವು ಆ್ಯಕ್ಸೆಸ್ ಮಾಡ್ಕೋಬೋದು. ಈಗ ನಾವೊಂದು ಫೋಟೋಸ್, ವೀಡಿಯೋಸ್ ಏನಾದ್ರು ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಅಂತ ಅಂದರೆ ನನ್ನ ಜಗತ್ತಿನಲ್ಲಿ ಯಾವುದೇ ಮೂಲೆಯಲ್ಲಿ ನಿಂತ್ಕೊಳ್ಳಿ, ಅಲ್ಲಿಂದ ನಾನು ಅದನ್ನು ಆ್ಯಕ್ಸೆಸ್ ಮಾಡ್ಕೋಬೋದು. ಇನ್ನು ಎರಡನೇ ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಕೊಲ್ಯಾಬರೇಷನ್. ಈಗ ಯಾವುದೇ ಒಂದು ಫಂಕ್ಷನ್ ಇರುತ್ತೆ ಅಂದ್ಕೋಣ, ಅಲ್ಲಿ ನಾವು ಸಾಕಷ್ಟು ಫೋಟೋಗಳನ್ನು ತೆಗಿತೀವಿ. ಅದನ್ನು ನಾವು ಶೇರ್ ಮಾಡೋದು ಯಾವ ಥರ ಮಾಡ್ತೀವಿ, ಒಂದು ವಾಟ್ಸಪ್ ಮುಖಾಂತರ ಶೇರ್ ಮಾಡ್ತೀವಿ, ಇಲ್ಲ ಅಂತಂದರೆ ಬೇರೆ ಬೇರೆ ಥರ್ಡ್ ಪಾರ್ಟಿ ಆ್ಯಪ್ ಯೂಸ್ ಮಾಡಿಕೊಂಡು ಒಂದು ಮೊಬೈಲಿಂದ ಮತ್ತೊಂದು ಮೊಬೈಲ್ಗೆ ಶೇರ್ ಮಾಡ್ತೀವಿ. ಅಲ್ಲಿ ನಮ್ಮ ಟೈಮು ತುಂಬ ಕನ್ಸ್ಯೂಮ್ ಆಗುತ್ತೆ. ಆದರೆ ಈ ಒಂದು ಕ್ಲೌಡ್ ಸ್ಟೋರೇಜ್ನಲ್ಲಿ ಈ ಫೋಟೋಸ್ನ ಸೇವ್ ಮಾಡಿ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಅದನ್ನು ನಾವು ಇನ್ನೊಬ್ಬರಿಗೆ ಈಸಿಯಾಗಿ ಶೇರ್ ಮಾಡ್ಬೋದು. ಯಾವ ಥರ ಅಂತ ಅಂದರೆ, ಈಗ ನಮಗೆ ಗೂಗಲ್ ಫೋಟೋಸಲ್ಲಿ ಒಂದು ಆಪ್ಷನ್ ಇದೆ. ನಾವು ಗೂಗಲ್ ಫೋಟೋದಲ್ಲಿ ಸ್ಟೋರ್ ಮಾಡಿ ಇಡುವಂಥ ಫೋಟೋಸ್ನ ಬೇರೆಯವ್ರಿಗೆ ಆ್ಯಕ್ಸೆಸ್ ಕೊಡ್ಬೋದು. ಅಲ್ಲಿ ಅವರ ಒಂದು ಜಿಮೇಲ್ ಐಡಿನ ಹಾಕಿದರೆ ಸಾಕು, ಅವರು ಆ ಫೋಟೋಸ್ನ ನೋಡ್ಬೋದು, ಹಾಗೆ ಆ ಒಂದು ಫೋಟೋಸ್ನ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಇನ್ನು ಒಂದು ಮೂರನೇ ಫೀಚರ್ ಏನಪ್ಪ ಅಂತ ಅಂದರೆ ಬ್ಯಾಕಪ್ ಮತ್ತು ರಿಕವರಿ. ಈಗ ನಾವು ನಮ್ಮ ಮೊಬೈಲ್ನಲ್ಲಿ ನಾವು ಒಂದು ಡೇಟಾನ ಸೇವ್ ಮಾಡಿಟ್ಟಾಗ ಆ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಏನಾದರೂ ಮಿಸ್ ಆಯಿತು, ಎಲ್ಲಾದರೂ ಕಳೆದು ಹೋಯಿತು ಅಥವಾ ಕ್ರ್ಯಾಶ್ ಆಯಿತು ಅಂತ ಅಂದರೆ ಆ ಡೇಟಾನ ನಾವು ವಾಪಸ್ ರಿಕವರಿ ಮಾಡೋಕ್ಕೆ ಆಗಲ್ಲ. ಬಟ್ ಈ ನಾವು ಒಂದು ಕ್ಲೌಡ್ ಸ್ಟೋರೇಜ್ನಲ್ಲಿ ಇಟ್ಟಿರುವಂಥ ಡೇಟಾ ಮಿಸ್ ಆಗಿ ಏನಾಗಿ ಸರ್ವರ್ ಆಗಿ ಕ್ರ್ಯಾಶ್ ಆಯಿತು, ಡಿಲೀಟ್ ಆಯಿತು ಅಂತ ಅಂದರೆ ತಲೆ ಕೆಡಿಸ್ಕೊಳ್ಳೋ ಪ್ರಾಬ್ಲಮೇ ಇಲ್ಲ. ಯಾಕಂದರೆ ಅದರ ಒಂದು ಕಾಪಿನ ಆಲ್ರೆಡಿ ಅವರು ಮತ್ತೊಂದು ಸರ್ವರಲ್ಲಿ ಸ್ಟೋರ್ ಮಾಡಿ ಇಟ್ಟಿರುತ್ತಾರೆ. ಸೊ ಇದೊಂದು ನಮಗೆ ತುಂಬ ಬೆನಿಫಿಟ್ ಆಗಿ ಇಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಸ್ಕೇಲೆಬಿಲಿಟಿ. ಈಗ ನಮ್ಮ ಮೊಬೈಲ್ನಲ್ಲಿ ಇರುವಂಥ ಸ್ಟೋರೇಜ್ ಎಷ್ಟು ಅಂತಂದರೆ 128, ಲಾಸ್ಟ್ ಅಂದರೆ 256 GB. ಅದಕ್ಕಿಂತ ಹೆಚ್ಚಿಗೆ ನಮಗೆ ಎಷ್ಟು ಬೇಕಂತಂದರೆ ನಾವು ಸ್ಟೋರ್ ಮಾಡಿ ಇಡೋಕ್ಕಾಗಲ್ಲ. ಬಟ್ ಇಲ್ಲಿ ನಮಗೆ 100 GB, 1000 GB, 1 TB, ಆಮೇಲೆ ಒಂದು 10 TB ಬೇಕಂತ ಅಂದರೂ ನಾವು ಈ ಕ್ಲೌಡ್ ಸ್ಟೋರೇಜ್ನಲ್ಲಿ ಪರ್ಚೇಸ್ ಮಾಡಿ ಅಲ್ಲಿ ನಮ್ಮ ಡೇಟಾ ನಾವು ಸ್ಟೋರ್ ಮಾಡಿ ಇಡ್ಬೋದು. ಇನ್ನು ಒಂದು ಲಾಸ್ಟ್ ಫೀಚರ್ ಏನಪ್ಪ ಅಂತ ಅಂದರೆ ಸೆಕ್ಯೂರಿಟಿ. ನಮ್ಮ ಒಂದು ಡೇಟಾಗೆ ಅವರು ಅಡ್ವಾನ್ಸ್ ಎನ್ಕ್ರಿಪ್ಷನ್ ಯೂಸ್ ಮಾಡಿಕೊಂಡು ನಮ್ಮ ಡೇಟಾನ ಸೆಕ್ಯೂರಾಗಿ ಕಾಪಾಡ್ತಾರೆ. ಹಾಗೆ ನಾವು 10 ವರ್ಷ ಅಲ್ಲ 20 ವರ್ಷ ಬಿಟ್ಟು ಬಂದರೂ ಅಲ್ಲಿರುವಂಥ ನಮ್ಮ ಡೇಟಾ ಅಲ್ಲೇ ಇರುತ್ತೆ. ನಾವು 10 ಅಲ್ಲ 20 ಅಲ್ಲ 30 ವರ್ಷ ಬಿಟ್ಟು ಆ ಒಂದು ಡೇಟಾ ನಾವು ಆಕ್ಸೆಸ್ ಮಾಡ್ಕೋಬೋದು. ಈ ಒಂದು ಕ್ಲೌಡ್ ಸ್ಟೋರೇಜ್ನ ಡಿಸ್ಅಡ್ವಾಂಟೇಜ್ ಬಗ್ಗೆ ಮಾತಾಡೋದಾದರೆ, ಮೊದಲನೇ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ ಡಿಪೆಂಡೆಂಟ್ ಆನ್ ಇಂಟರ್ನೆಟ್. ಅಂದರೆ ನಮ್ಮ ಒಂದು ಫೈಲ್ಸನ್ನು ನಾವು ಏನು ಸರ್ವರ್ನಲ್ಲಿ ಸೇವ್ ಮಾಡಿಟ್ಟಿರ್ತೀವಿ
ಅವನ್ನ ನಾವು ಆಕ್ಸೆಸ್ ಮಾಡ್ಕೋಬೇಕಂದ್ರೆ ನಾವು ಇಂಟರ್ನೆಟ್ಗೆ ಕನೆಕ್ಟ್ ಆಗೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಂಟರ್ನೆಟ್ಗೆ ಕನೆಕ್ಟ್ ಆಗದೇನೆ ನಾವು ಅದನ್ನ ಆಕ್ಸೆಸ್ ಮಾಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ಇನ್ನು ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಆನ್ ಗೋಯಿಂಗ್ ಕಾಸ್ಟ್. ಈಗ ಎಕ್ಸಾಂಪಲ್ ನಿಮಗೆ ಜಿಯೋನೇ ತೊಗೊಳ್ಳೋಣ. ಜಿಯೋ ಸ್ಟಾರ್ಟಿಂಗು ಜಿಯೋ ಸಿಮ್ನ ಫ್ರೀಯಾಗಿ ಕೊಟ್ಟರು, ಹಾಗೆ ಅನ್ಲಿಮಿಟೆಡ್ ಕಾಲ್ಸು, ಅನ್ಲಿಮಿಟೆಡ್ ಡೇಟಾ ಎಲ್ಲ ಯೂಸ್ ಮಾಡೋಕ್ಕೆ ನಮಗೆ ಕೊಟ್ಟರು. ಆಮೇಲೆ ಈಗ ನೀವು ನೋಡ್ತಾ ಇದ್ದೀರಿ ಅವರು ಯಾವ ಥರ ಪ್ರೈಸ್ನ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ. ಸೊ ಮೊದಲಿಗೆ ಜನರಿಗೆ ಫ್ರೀಯಾಗಿ ಕೊಡ್ತಾರೆ, ಆಮೇಲೆ ಚಾರ್ಜ್ನ ಇನ್ಕ್ರೀಸ್ ಮಾಡ್ಕೊತ ಹೋಗ್ತಾರೆ. ಸೊ ಹಾಗೆ ಈಗ ಜಿಯೋದವರು ನಮಗೆ ಫ್ರೀಯಾಗಿ ಒಳ್ಳೆ ಫೀಚರ್ ಇರುವಂತಹ 100 GB ಸ್ಟೋರೇಜ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಆದರೆ ಇದು ಮುಂದೆ ಇದೇ ಥರ ಇರುತ್ತಂತ ಹೇಳೋಕ್ಕಾಗಲ್ಲ. ಮುಂದೆ ಒಂದಿನ ಅವರು ಪ್ರೈಸ್ ಚಾರ್ಜ್ ಮಾಡ್ತಾರೆ ನಮ್ಮಿಂದ. ಇನ್ನು ಒಂದು ಮೂರನೇ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ ಸೆಕ್ಯೂರಿಟಿ ಆ್ಯಂಡ್ ರಿಸ್ಕ್. ಈಗ ನಮ್ಮ ಒಂದು ಡೇಟಾ ಸ್ಟೋರ್ ಆಗಿರೋದು ಸರ್ವರಲ್ಲಿ, ಮಿಸ್ ಆಗಿ ಅದೇನಾದರೂ ಹ್ಯಾಕ್ ಆಯ್ತಪ್ಪ ಅಂತ ಅಂದರೆ ಹ್ಯಾಕರ್ ಕೈಗೆ ನಮ್ಮ ಒಂದು ಡೇಟಾ ತಲುಪುತ್ತೆ. ಅದು ನಮ್ಮ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಫೈಲ್ಸ್ ಕೂಡ ಆಗಿರ್ಬೋದು. ಇನ್ನು ನಾಲ್ಕನೇ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ ಪ್ರೈವೇಸಿ. ನಮ್ಮ ಡೇಟಾ ನಮ್ಮ ಹತ್ರ ಇದ್ದೇ ಅದು ಪ್ರೈವೇಸಿ ಅಂತ ಕರಿತೀವಿ. ಅದೇ ಒಂದು ನಮ್ಮ ಡೇಟಾನ ಒಂದು ಕಂಪ್ನಿ ಮ್ಯಾನೇಜ್ ಮಾಡ್ತಾ ಇದೆ ಅಂತ ಅಂದರೆ ನಮ್ಮ ಪ್ರೈವೇಸಿ ಈಗ ಅವ್ರ ಕೈಯಲ್ಲಿದೆ. ಸೊ ಅವರು ಯಾವ ಥರ ನಮ್ಮ ಡೇಟಾನ ಮ್ಯಾನೇಜ್ ಮಾಡಿರ್ತಾರೆ ಅದರ ಮೇಲೆ ನಮ್ಮ ಒಂದು ಪ್ರೈವೇಸಿ ನಿಂತ್ಕೊಂಡಿರುತ್ತೆ. ಐ ಹೋಪ್ ಗಾಯ್ಸ್ ಈ ವಿಡಿಯೋದಿಂದ ನೀವೇನಾದರೂ ಹೊಸದನ್ನು ತಿಳ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಕ್ಲೌಡ್ ಸ್ಟೋರೇಜ್ ಬಗ್ಗೆ ಇರುವಂಥ ನಿಮ್ಮ ಡೌಟ್ಗಳೆಲ್ಲ ಕ್ಲಿಯರ್ ಆಗಿದೆವು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಏನಾದರೂ ಡೌಟ್ಗಳಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಹಾಗೆ ನೀವು ಇದೇ ಥರ ಏನಾದರೂ ಹೊಸ ವಿಷಯಗಳನ್ನ ತಿಳ್ಕೊಬೇಕಂತ ಅಂದರೆ ಈ ಟೆಕ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯಗಳನ್ನ ತೊಗೊಂಡ್ಬರ್ತೀನಿ. ಅಲ್ಲಿ ತನಕ ಬಾಯ್.